ಹಾಯ್ ಗೈಸ್, ನಮಸ್ತೆ. ಇವತ್ತು ನಾನೊಂದು ಏನೊಂದು ಶಾರ್ಟ್ ವಿಡಿಯೋ ಮಾಡಬೇಕು ಅಂತ ಹೇಳಿರೋದಂದರೆ ಈ ರ್ಯಾಟ್ಸಿಂದ ಹೆಂಗೆ ಒಂದು ಅವಾಯ್ಡ್ ಮಾಡಬೇಕು ಅನ್ನೋದು ಒಂದು ಟಿಪ್ಸ್ ಹೇಳ್ಕೊಡ್ಬೇಕು ಅಂತೇಳಿ ಇವತ್ತೊಂದು ವಿಡಿಯೋ ಮಾಡಬೇಕು ಅಂತ ಅನಿಸ್ತಾ ಇದೆ. ಅದಕ್ಕೆ ಮಾಡ್ತಾ ಇರೋದು. ನಂದು ಒಂದು ಮಹೀಂದ್ರಾ ಸ್ಕಾರ್ಪಿಯನ್ ಗಾಡಿ ಇದೆ. ಹಾಗೆ ಇದು ಒಂದು i20 ಗಾಡಿ ಕೂಡ ಇದೆ ನಂದು. ಬಟ್ ಒಂದು 6 months ಆಯಿತು ಈ ಗಾಡಿ ತೊಗೊಂಡು. ಮಹೀಂದ್ರ ಸ್ಕಾರ್ಪಿಯನ್ ಗಾಡಿ ತೊಗೊಂಡು ಒಂದು 6 months ಆಯಿತು. ತೊಗೊಂಡ ತಕ್ಷಣ ಏನಾಗಿದೆ ಅಂತಂದರೆ, ಇದು ಆ್ಯಕ್ಚುಲಿ ಇದು ನಮ್ಮದು ಎಲ್ಲ ಪ್ಲೇಸ್ ಇದು ಈ ರೀತಿ ಇದೆ. ಒಂದು ಎವ್ರಿ 2 months 3 months ಎಷ್ಟು ಕ್ಲೀನ್ ಮಾಡಿಸಿದ್ರು ಕೂಡ ಅದು ಹುಲ್ ಬೆಳೀತಾನೆ ಇರುತ್ತೆ. ಈ ರ್ಯಾಟ್ಸು ಮತ್ತಿನ್ನೊಂದು ರೋಡೆಂಟ್ಸು ಇದ್ದೇ ಇರುತ್ತೆ. ನಾನು ಆ್ಯಕ್ಚುಲಿ ಇಲ್ಲಿ ನಿಲ್ಲಿಸ್ತಾ ಇದ್ದೆ. ಇದಕ್ಕೋಸ್ಕರನೇ ನಾನು ಈ ಎಲ್ಲ ಸೆಟಪ್ ಎಲ್ಲ ಮಾಡ್ಕೊಂಡಿದ್ದು ನನ್ನ ಸ್ಕಾರ್ಪಿಯನ್ ಗಾಡಿಗೆ. ಬಟ್ ಏನಾಯಿತು ಅಂತಂದರೆ, ತಗೊಂಡು ಒಂದು 3-4 monthsಗೆ ಅದು ಒಳಗಡೆ ವಯರೆಲ್ಲ ಕಟ್ ಮಾಡಿತ್ತು. ಸದ್ಯ ಇಂಜಿನ್ ರಿಲೇಟೆಡ್ ವಯರ್ ಅದು ಕಟ್ ಮಾಡಿರಲಿಲ್ಲ. ಬಟ್ ಬೇಸಿಕಲ್ಲಿ ಏನಾಗಿತ್ತು ಅಂತ ಅಂದರೆ, ಸೀಟ್ ಬೆಲ್ಟಿಂದು ಅದೆಲ್ಲದನ್ನು ಕಟ್ ಮಾಡಿಬಿಟ್ಟಿತ್ತು. ಒಂದು ಇನ್ಶೂರೆನ್ಸ್ ಇತ್ತು. ಇನ್ಶೂರೆನ್ಸ್ ಇದ್ದಿದ್ದರಿಂದ ಎಲ್ಲ ವರ್ಕೌಟ್ ಆಯಿತು. ಬನ್ನಿ ಅದು ಹೆಂಗಾಗಿತ್ತು ಎಲ್ಲ ಏನಂತ ತೋರಿಸ್ತೀನಿ. ನೋಡಿ, ಈಗೂ ಕೂಡ ಇಲ್ಲಿ ಇದೇನು ಸೀಟ್ ಬೆಲ್ಟ್ ಎಲ್ಲ ಕಟ್ಟಾಗಿರೋದು, ಇದೇನು ಕಾಣಿಸ್ತಿದೆಯಲ್ಲ, ಇದೆಲ್ಲ ರ್ಯಾಟ್ಸಿಂದ ಆಗಿರೋದು. ಬಟ್ ಇದು ಏನಾಗಿತ್ತು ಅಂತಂದರೆ, ಇದು ಎಮರ್ಜೆನ್ಸಿಯಲ್ಲಿ ನನಗೆ ಅದು ಸ್ಟಾಕ್ ಇರಲಿಲ್ಲ ಅಂತೇಳಿ ನಾನು ಹಾಕ್ಸೋಕ್ಕಾಗಿಲ್ಲ ಅಷ್ಟೇ. ಅದಾದ ನಂತರ ಏನಾಯಿತು ಅಂತಂದರೆ, ಇದೆಲ್ಲದನ್ನು ಕ್ಲೀನ್ ಮಾಡಿಸಿ ಈ ಒಂದು ಗಬ್ಬು ರ್ಯಾಟ್ಸಿಂದಂತೂ ದೊಡ್ಡ ಕಾಟನೇ ಅಂತ ಹೇಳ್ಬೇಕು. ಅಷ್ಟು ಮಟ್ಟಿಗೆ ನಮಗೆ ಟ್ರಬಲ್ ಆಗಿಬಿಟ್ಟಿತ್ತು. ಇದರಿಂದ ಒಂದು ಸಿಂಪಲ್, ನಾನು ಎಷ್ಟೋ ಜನಕ್ಕೆಲ್ಲ ಕೇಳಿದೆ, ನನ್ನ ಫ್ರೆಂಡ್ಸಿಗೆಲ್ಲ ಅದನ್ನು ಏನು ಮಾಡಬೇಕು ಎತ್ತಮ್ಮ, ಹೆಂಗೆ ಈ ರೀತಿ ಪರಿಸ್ಥಿತಿ ಇದೆ ಒಳಗಡೆ, ನಮಗೂ ಸ್ವಲ್ಪ ಪಾರ್ಕಿಂಗ್ ಶಾರ್ಟೇಜ್ ಇದೆ ಅಂತೇಳಿ. ಬಟ್ ಆದರೆ ಈಗ ಇದೆಲ್ಲ ಗೊತ್ತಾಗ್ತಿರೋದು ಏನಪ್ಪ ಅಂತಂದರೆ, ಒಂದೇ ಇದಕ್ಕೊಂದು ಸೊಲ್ಯೂಷನ್ ಏನಿರೋದು ಅಂತಂದರೆ, ಒಳಗಡೆ ನಮ್ಮ ಗಾಡಿ ಒಳಗಡೆಗೆ ನೀವು ಏನೇ ರ್ಯಾಟ್ ಮಶ್ ಹಾಕ್ಸಿ ಮತ್ತಿನ್ನೊಂದೇನೇ ಇಡಿ, ನಾನೆಲ್ಲ ನೋಡಾಯ್ತು. ನಮ್ಮ ಫ್ರೆಂಡ್ಸಿಂದು ಅನುಭವ ಎಲ್ಲ ತೊಗೊಂಡಿದ್ದೀನಿ. ರ್ಯಾಟ್ಸ್ ಬಂದೇ ಬರುತ್ತೆ, ಎಲ್ಲ ಇದು ಹಾಗೇ ಆಗುತ್ತೆ. ಓನ್ಲಿ ಥಿಂಗ್ ಇಸ್ ದಟ್ ನಾವು ಪ್ಲೇಸ್ನ ಚೇಂಜ್ ಮಾಡಬೇಕು. ಪ್ಲೇಸ್ ಚೇಂಜ್ ಮಾಡಿದ ನಂತರ ಇದನ್ನು ಒಳಗಡೆ ಏನಿರುತ್ತಲ್ಲ, ಒಂದೇ ಒಂದು ಸಣ್ಣದೊಂದು ಫುಡ್ ಐಟಮ್ಸ್ ಕೂಡ ಬಿಡಬಾರ್ದು. ಅದೊಂದು ಬಿಟ್ಟರೆ ನಿಮಗೆ ರ್ಯಾಟ್ಸು ಬರೋದಿಲ್ಲ, ಯಾವುದೂ ಬರೋದಿಲ್ಲ. ಇದೊಂದೇ ಇದಕ್ಕೆ ಮೇನ್ ಸೊಲ್ಯೂಷನ್ ಇರೋದು. ಅದಾದ ನಂತರ ಸ್ವಲ್ಪ ದಿವಸ ಪ್ಲೇಸ್ ಚೇಂಜ್ ಮಾಡಿದೆ. ಇಲ್ಲಿತ್ತು ಅದು ಗಾಡಿ, ಇಲ್ಲಿ ನಿಲ್ಸಿದ್ದೀನಿ. ಅದು ಬಿಟ್ಟರೆ ಈಗ ಇಲ್ಲಿವರೆಗೂ ಈಗ ಒಂದು 3-4 months ಆಯಿತು, ನನಗೆ ಯಾವುದೇ ರೀತಿಯಾದಂಥ ನನ್ನ ಗಾಡಿಗೆ ರ್ಯಾಟ್ಸಿಂದು ತೊಂದರೆ ಇಲ್ಲ, ಏನೂ ಇಲ್ಲ. ನೀವು ಅಷ್ಟೇ, ನೀವು ಸುಮ್ಮನೆ ಅದು ಮೆಶ್ ಹಾಕ್ಸ್ಬೇಕು ಮತ್ತು ಇನ್ನೊಂದೇನೋ ಮಾಡಬೇಕು, ಅವನ್ನೆಲ್ಲವೂ ಹೇಳ್ತಾರೆ. ಅದು ಮಾಡಿಸ್ಬೇಡಿ ಅಂತ ನಾನು ಹೇಳಲ್ಲ. ಬಟ್ ಸೊಲ್ಯೂಷನ್ ಇರೋದು ಒಂದೇ, ಒಳಗಡೆ ಏನು ಇಡೋಕ್ಕೆ ಹೋಗಬೇಡಿ. ಒಳಗಡೆ ಏನಾರು ಇಟ್ರಿ ಅಂತ ಅಂದರೆ ದಟ್ ಮೀನ್ಸ್ ಫುಡ್ ಐಟಮ್ಸ್ ಏನಾರು ಇಟ್ರಿ ಅಂದರೆ 100% ರ್ಯಾಟ್ಸ್ ಬಂದೇ ಬರುತ್ತೆ. ಅದರಿಂದ ಅದಕ್ಕೆ ಮುಕ್ತಿ ಇಲ್ಲ. ಹಾಗಾಗಿ ನೀವು ಮಾಡಬೇಕಾಗಿರೋದು ಒಂದೇ, ಒಳಗಡೆ ಏನು ಇಡೋಕ್ಕೆ ಹೋಗಬೇಡಿ. ಕ್ಲೀನಾಗಿ ಇಟ್ಕೊಂಡ್ರೆ ಸಾಧ್ಯವಾದಷ್ಟು. ನನಗೂ ನನ್ನ ಮಕ್ಕಳು ಅದು ಏನು ತಿಂದು ಬಿಸಾಕ್ತಿದ್ರಲ್ಲ, ಅದರಿಂದನೇ ಬರ್ತಿದ್ದು. ಹಾಗಾಗಿ ನಿಮಗೊಂದು ಶಾರ್ಟ್ ಟಿಪ್ಸ್ ಅಂತಲೇ ಅರ್ಥ ಇದೆ. ಅದೇನೇ ಫುಡ್ ಐಟಮ್ಸು ಮತ್ತು ಏನೇ ಇದ್ರು ಡೈಲಿ ಇಲ್ಲ ಡ್ರಿಂಕ್ಸಿಂದ ಏನೇ ಇದು ಬಿತ್ತು, ಅದೇನೇ ಆಯಿತು ಅಂತಂದ್ರೂ ಕ್ಲೀನ್ ಮಾಡ್ಕೊಳ್ಳಿ. 100% ಯಾವುದು ಬರೋದಿಲ್ಲ. ಇದೊಂದೇ 100% ಸೊಲ್ಯೂಷನ್ ಬಿಟ್ಟರೆ ಬೇರೆ ಏನಿಲ್ಲ. ಓಕೆ, ಥ್ಯಾಂಕ್ ಯು.